ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಸ್ತುತಿಯ ಬಲ. ಅದಕ್ಕೆ ಆಧಾರವಾಗಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 22ನೆಯ ವಾಕ್ಯವನ್ನು ಓದಿಕೊಳ್ಳೋಣ. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯಿ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೆಯಾರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ಟರು. ನೋಡ್ರಿ, ಈ ಸಂಭವ ನಮ್ಮೆಲ್ಲರಿಗೆ ಗೊತ್ತು. ಯೆಹೋಷಾಫಾಟನ ವಿರುದ್ಧವಾಗಿ 3 ರಾಜ್ಯರು ಬರುತ್ತಿದ್ದಾರೆ. ಆದರೆ ದೇವರು ಅವರ ಪರವಾಗಿ ಯುದ್ಧ ಮಾಡಿದರು. ದೇವರು ಯುದ್ಧ ಮಾಡಿದರು. ದೇವಜನರು ಏನು ಮಾಡಿದ್ರು ಗೊತ್ತಾ? ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಆರಂಭಿಸಿದರಂತೆ. ಸ್ತೋತ್ರದಿಂದ ದೇವರನ್ನು ಸ್ತುತಿಸಲು ಅವರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು ಪೂರ್ಣವಾಗಿ ಸಂಹಾರವಾದರು. ಪ್ರೀತಿಯುಳ್ಳ ದೇವಜನರೇ, ನಾವು ಒಬ್ಬೊಬ್ಬರು ನಮಗೆ ಪ್ರಿಯರಾದವರನ್ನು ಹೊಗಳುತ್ತೇವೆ. ಕೆಲವರು ತನ್ನ ಮೇಲಿರುವ ಅಧಿಕಾರಿಗಳನ್ನು ಹೊಗಳುತ್ತಾರೆ, ಕೆಲವರು ತಮ್ಮ ಸಹಪಾಠಿಗಳನ್ನು ಹೊಗಳುತ್ತಾರೆ, ಕೆಲವರು ತಮ್ಮ ಮಕ್ಕಳನ್ನು ಹೊಗಳುತ್ತಾರೆ. ಆದರೆ ನಾವು ಕರ್ತನನ್ನು ಹೊಗಳಬೇಕು, ದೇವರನ್ನು ಸ್ತುತಿಸಬೇಕು. ಒಂದು ಅದ್ಭುತವಾದ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಂದು ದಿನ ಬೋಧಕರು ಸಭೆ ನಡೆಸುತ್ತಿರುವಾಗ 3 ಜನರು ಆರಾಧನೆಯ ಮಧ್ಯದಲ್ಲಿ ಬಂದು ಕುಳಿತುಕೊಂಡರು. ಬೋಧಕರು ಪ್ರಸಂಗವನ್ನು ಆರಂಭಿಸುವಾಗ ಆ 3ರಲ್ಲಿ ನಾಯಕನಾಗಿ ಕಾಣಲ್ಪಟ್ಟವನು ಎದ್ದು ನಿಂತು, ಬೋಧಕರೇ, ನೀವು ಮಾತನಾಡುವ ಪ್ರತಿಯೊಂದು ಕಾರ್ಯಗಳನ್ನು ಮೊದಲು ನೀವು ನಂಬ್ತೀರಾ ಅಂತ ಕೇಳಿದ. ಅವರು ಉತ್ತರಿಸಿ, ಹೌದು ನಂಬ್ತೇನೆ ಅಂತ ಸಂದೇಶ ಮುಂದುವರಿಸಿದರು. ಮತ್ತೆ 5 ನಿಮಿಷಗಳ ನಂತರ ಪುನಃ ಎದ್ದು ಪ್ರಶ್ನೆಯನ್ನು ಕೇಳಿದ. ಆಗ ಬೋಧಕರು ಹೇಳಿದರು, ನೀವು ಕೇಳಿದ ಪ್ರಶ್ನೆಗೆ ಆರಾಧನೆ ಮುಗಿದ ಮೇಲೆ ನಂತರ ಉತ್ತರಿಸುವೆ, ಕುಳಿತುಕೊಳ್ಳ್ರಿ, ಡಿಸ್ಟರ್ಬ್ ಮಾಡಬೇಡ್ರಿ ಎಂಬುದಾಗಿ ಹೇಳಿದರು. ತಿರುಗಿ ಮತ್ತೆ 5 ನಿಮಿಷ ಬಿಟ್ಟು ಮತ್ತೆ ಪುನಃ ಅವ್ರನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಆರಂಭಿಸಿದಾಗ ಆ ಬೋಧಕರು ಹೇಳಿದರು, ನಿನ್ನನ್ನು ಯೇಸುವಿನ ನಾಮದಲ್ಲಿ ಖಂಡಿಸುತ್ತೇನೆ, ಈ ಆಲಯವನ್ನು ಬಿಟ್ಟು ಹೊರಗೆ ಹೋಗಿ ಅಂತ ಖಂಡಿಸಿದರು. ಇದನ್ನು ಕೇಳಿದ ತಕ್ಷಣವೇ 3ರಲ್ಲಿ 2 ಆಲಯವನ್ನು ಬಿಟ್ಟು ಹೊರಗೆ ಹೋದರು. ಆದರೆ ಆ ಮನುಷ್ಯನು ಮಾತ್ರ ಪುನಃ ಮಾತನಾಡಲು ಆರಂಭಿಸಿದ. ಆಗ ಬೋಧಕರು ಆಲಯದ ಹಿರಿಯರನ್ನು ನೋಡಿ ಈ ಮನುಷ್ಯನನ್ನು ಹೊರಗೆ ಕಳಿಸಿರೆಂಬುದಾಗಿ ಅಪ್ಪಣೆ ಕೊಟ್ಟಾಗ ಆ ಮನುಷ್ಯನ ಹತ್ತಿರಕ್ಕೆ ಬರುವಾಗ ಅವನ ಕೆಟ್ಟ ಮಾತುಗಳಿಂದ ಅವರನ್ನು ಶಪಿಸಲಿಕ್ಕೆ ಆರಂಭಿಸಿದ. ಆಗ ಯಾರು ಎದುರು ನೋಡದಂತೆ ಸಭೆಯವರೆಲ್ಲರೂ ಎದ್ದು ನಿಂತು ದೇವರನ್ನು ಶಬ್ದವಾಗಿ ಸ್ತುತಿಸಲು ಆರಂಭಿಸಿದರು. ಆ ಶಬ್ದವನ್ನು ಇದುವರೆಗೂ ಅವನು ಕೇಳಿದಾನೋ ಅಥವಾ ಇಲ್ಲವೋ ಗಾಬರಿಯಾಗಿ ಸಭೆಯನ್ನು ಬಿಟ್ಟು ಓಡುವುದಕ್ಕೆ ಆರಂಭಿಸಿದ. ಎಲ್ಲರೂ ನಿಶಬ್ದವಾದಾಗ ಬೋಧಕರು ತಮ್ಮ ಸಭೆಯಲ್ಲಿ ದೇವರ ಸ್ತುತಿಯ ಬಲವನ್ನು ನಮ್ಮೆಲ್ಲರಿಗೆ ತಿಳಿಯಬೇಕೆಂಬುದಕ್ಕಾಗಿಯೇ ಈ ಡಿಸ್ಟರ್ಬ್ ಮಾಡುವಂಥ 3 ಜನರನ್ನ ದೇವರು ಅನುಮತಿಸಿದ್ದಾರೆ ಎಂಬುದಾಗಿ ಹೇಳಿದರು. ನೋಡ್ರಿ, ನಮ್ಮ ಹೋರಾಟದ ಸಮಯದಲ್ಲಿ ದೇವರನ್ನು ನಾವು ಸ್ತುತಿಸಲು ಕಲಿತುಕೊಳ್ಳಬೇಕು. ಸ್ತುತಿಯಿಂದಲೇ ದೇವ ಪ್ರಸನ್ನತೆಯನ್ನು ನಾವು ಈ ಭೂಮಿಯಲ್ಲಿ ಕೊಂಡು ತರಬಹುದು. ಏಕೆಂದರೆ ನಮ್ಮ ದೇವರು ಸ್ತುತಿಯ ಮಧ್ಯಗಳಲ್ಲಿ ವಾಸ ಮಾಡುವ ದೇವರು. ಕೇರೋಬಿಯರು, ಸೆರಾಫಿಯರು ಯಾವಾಗಲೂ ದೇವರನ್ನು ಹೊಗಳಿ ಹಾಡುತ್ತಾ ಇದ್ದಾರೆ. ಅವರು ನಾವು ಸ್ತುತಿಸುವ ವೇಳೆಯಲ್ಲಿ ಇಳಿದು ಬಂದು ನಮ್ಮನ್ನು ಆಶೀರ್ವದಿಸ್ತಾರಂತೆ ದೇವರು. ಅದಕ್ಕೆ ದೇವರ ವಾಕ್ಯ ನೋಡ್ತೀವಿ, ನನ್ನ ಹೆಸರನ್ನು ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ನಾವು ಸ್ತುತಿಸುವಾಗ ದೇವರು ನಮ್ಮ ಪರವಾಗಿ ಯುದ್ಧ ಮಾಡ್ತಾರೆ. ನಾವು ಸ್ತುತಿಸುವಾಗ ದೇವರು ನಮ್ಮ ಅಗತ್ಯತೆಗಳನ್ನು ಸಂಧಿಸ್ತಾರೆ. ಸ್ತುತಿಯ ಶಬ್ದದಲ್ಲಿ ಶತ್ರು ವಾಸಿಸುವುದಕ್ಕೆ ಆಗುವುದಿಲ್ಲ. ನಿಮಗೆ ಸಮಸ್ಯೆಗಳು ಬರುವಾಗ ನೀವು ದೇವರನ್ನು ಸ್ತುತಿಸಲು ಆರಂಭಿಸಿರಿ. ನಿಮ್ಮ ತೊಂದರೆಗಳು ತಾನಾಗೇ ಮಾರ್ಪಡುವುದನ್ನು ಕಾಣುವಿರಿ. ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವರನ್ನು ಕಳೆದುಕೊಂಡು ದುಃಖದಲ್ಲಿ ಇದ್ದೀರಾ, ಇದರಿಂದ ನೀವು ಹೊರಬರುವುದಕ್ಕೆ ಸಾಧ್ಯವಿಲ್ಲವೆಂದು ಹೇಳುತ್ತಾ ಇದ್ದೀರಾ, ದೇವರನ್ನು ಸ್ತುತಿಸಲು ಪ್ರಾರಂಭಿಸಿರಿ. ನಿಮ್ಮ ಕಷ್ಟಗಳು, ದುಃಖಗಳು ಮರೆಯಾಗಲು ಆರಂಭಿಸುತ್ತದೆ. ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ,
ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳೆಂಬ ಬಿರುದು ಇವರಿಗಾಗುವುದೆಂಬುದಾಗಿ ಯೆಶಾಯ 61ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಹೌದು, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುತ್ತಾರೆ. ಅವರು ಸ್ತುತಿಸುವಾಗ ಅಥವಾ ನಾವು ಸ್ತುತಿಸುವಾಗ ನಮ್ಮ ದುಃಖಗಳು ನೀಗುತ್ತಲೇ ಇರುತ್ತದೆ. ಆದುದರಿಂದಲೇ ನಾವು ಯಾವಾಗಲೂ ದೇವರನ್ನು ಸ್ತುತಿಸೋಣ, ಸೈತಾನನ ಜಯಿಸೋಣ. ಸ್ತುತಿಯ ಮುಂದೆ ಒಂದು ಎರಿಕೋ ಕೋಟೆ ಸಹ ನಿಲ್ಲಲಿಕ್ಕಾಗಲಿಲ್ಲ. ಸ್ತುತಿಯ ಮುಂದೆ ಶತ್ರುಗಳು ಬೆನ್ನು ತೋರಿಸಿ ಓಡಿ ಹೋದರು. ಸ್ತುತಿಯ ಮುಂದೆ ಶತ್ರುಗಳು ಒಬ್ಬರಿಗೊಬ್ಬರು ಕತ್ತಿಯಿಂದ ಅವರೇ ತಿವಿದುಕೊಂಡು ಸತ್ತು ಹೋದರು. ಸ್ತುತಿಯ ಮುಂದೆ ಸೈತಾನ ನಿಲ್ಲುವುದಕ್ಕಾಗುವುದಿಲ್ಲ, ಅವನು ನಾಚಿಕೆ ಪಟ್ಟು ಓಡುವನು. ಸ್ತುತಿಸೋಣ, ಸೈತಾನನನ್ನು ಜಯಿಸೋಣ. ಸಕಲ ಕಾರ್ಯಗಳಲ್ಲಿ ದೇವರನ್ನು ಸ್ತುತಿಸುತ್ತಲೇ ಇರೋಣ. ಒಂದು ನಿಮಿಷ ಎಲ್ಲರ ಕಣ್ಗಳ ಮುಚ್ಚಿ ಒಂದು ನಿಮಿಷ ಎಲ್ಲರೂ ಸ್ತೋತ್ರ ಮಾಡಿರಿ. ಎಸಪ್ಪ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಗಟ್ಟಿಯಾಗಿ ಶಬ್ದದಿಂದ ಸ್ತುತಿಸಲು ಆರಂಭಿಸಿರಿ. ಸ್ತುತಿಸುವಾಗಲೇ ನಿಮ್ಮ ಶರೀರದಲ್ಲಿ ಕಾಣಲ್ಪಡುವ ರೋಗಗಳು ನೀಗಿ ಹೋಗ್ತದೆ. ನೀವು ಸ್ತುತಿಸುವಾಗಲೇ ತಡೆಗಳು ಒಡೆದು ಹೋಗ್ತದೆ. ಓ ಸ್ತೋತ್ರ, ತಡೆಗಳೆಲ್ಲ ನೀಗಿ ಹೋಗ್ತದೆ. ದೇವರು ನಿಮಗೆ ಒಂದು ಅದ್ಭುತವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರಪ್ಪ. ಕರ್ತನೇ, ನಾವು ಯಾವಾಗಲೂ ನಿಮ್ಮನ್ನು ಸ್ತುತಿಸಿ ಅದರಲ್ಲಿರುವಂಥ ಜಯವನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕೆ ನಮಗೆ ಕೃಪೆ ಕೊಡ್ರಿ ಅಪ್ಪ. ನಿನ್ನ ಜನರು ದೇವರೇ ಹಳ್ಳೊಡಂಬಡಿಕೆ ನಿಮ್ಮನ್ನು ಸ್ತುತಿಸಿದಾಗ ಅವರ ಪರವಾಗಿ ನೀವು ಯುದ್ಧ ಮಾಡಿದ್ರಿ. ನಾವು ಸ್ತುತಿಸುವಾಗ ನಮಗಾಗಿ ಹೊಸ ಮಾರ್ಗಗಳು ತೆರೆಯಲ್ಪಡಲಿ. ಹೊಸ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಹೊಸ ಕೃಪೆ ಕೊಟ್ಟು ಬಲ ಕೊಟ್ಟು ನಿನ್ನ ಜನರನ್ನು ನಡೆಸ್ರಿ. ಈ ದಿವಸಕ್ಕೆ ಬೇಕಾದ ದೇವರ ಎಲ್ಲ ಕೃಪೆಯನ್ನು, ನಿನ್ನ ಫೇವರನ್ನು ನಿನ್ನ ಮಕ್ಕಳಿಗೆ ಕೊಡ್ರಿ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.